ಹ್ಮ್ ಮೊಬೈಲ್ ಸೈಲೆಂಟ್ ಆಗಿಟ್ಟು ಎಲ್ಲರೂ ಅವ್ರು ಹೇಳ್ತಾ ಇರ್ತಾರ, ನಿಮ್ಗೆ ಬರ್ತಾವ ಯಾಕೆ ಹೋಗ್ತೀರಿ ಎಲ್ಲ, ನಮ್ದು ನಿಮ್ಗೆ ಹಾಳ, ನಿಮ್ದು ನಿಮ್ಗೆ ಹಾಳ. ಎಲ್ಲರೂ ಸೈಲೆಂಟ್ ಆಗಿಟ್ಟು ಮೊಬೈಲ್. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಪರಮ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಶ್ರೀ ಸಿದ್ಧಾರೂಢ ಕಥಾಮೃತ. ಶಿವದಾಸ ಪ್ರತಿಯೊಂದು ಅಧ್ಯಾಯದಲ್ಲಿ ಅಮೃತ ಸದೃಶ್ಯವಾದ ಮಾತುಗಳನ್ನು ಬರೆದು ನಮ್ಮ ಕೈಗೆ ಕೊಟ್ಟಿದ್ದಾನೆ ಪುಣ್ಯಾತ್ಮ. ಇಂತಹ ಪವಿತ್ರವಾಗಿರ್ತಕ್ಕಂಥ ಕಥಾಮೃತದಲ್ಲಿ ಈ ಹೊತ್ತು ಎಷ್ಟನೇ ಅಧ್ಯಾಯ ರೀ? 20. ಇಷ್ಟರ ನೆನಪಿರಲಿಪ್ಪ, ಮತ್ತೇನಿಲ್ಲ. ಯಾಕಂದ್ರೆ ಹೊಟ್ಯಾಗ 4 ರೊಟ್ಟಿ ಬಿದ್ದಿರ್ತಾವ, ಶಾಸ್ತ್ರ ಒಳಗೆ ಸಿಕ್ಕೊಂಡು ಒದ್ದಾಡ್ತಿರ್ತದೆ. 26ನೇ ಅಧ್ಯಾಯ ಆರಂಭದಲ್ಲಿ ಗ್ರಂಥದ ಮಹಿಮೆಯನ್ನು ಚಿಂತನೆ ಮಾಡೋಣ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದನ ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಆ ಸುಂದರವಾದ ಮಹಾತ್ಮೆಯನ್ನು ಶಿವದಾಸ ಬರಿತಾ ಇದ್ದಾನೆ. ಸಿದ್ಧಾರೂಢ ಚರಿತ್ರೆ ಹ್ಯಾಂಗದ ಅಂತ ಕೇಳಿದ್ರೆ 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸಾರದ. ಅವನ್ನೆಲ್ಲ ಕೇಳಕ್ಕೆ ನಿಮಗಂತೂ ಟೈಮ್ ಇಲ್ಲ. ಹೌದಲ್ಲ? 4 ವೇದಗಳನ್ನ ಯಾವಾಗ ಕೇಳ್ತೀರಿ? 12 ವರ್ಷ ಸಂಸ್ಕೃತ ಓದ್ಬೇಕಂತ್ರಿ. ವೇದಗಳನ್ನ ಕಲಿಬೇಕಾರೆ ರೀ ಸಂಸ್ಕೃತ ಓದ್ಬೇಕಂತ್ರಿ. ಅದರಾಗ ಆಯುಷ್ಯ ಹಾಳಾಗ್ತದೆ.
ಅದಕ್ಕೆ ಶಿವದಾಸ ಕೃಪೆ ಮಾಡಿ 4 ವೇದಗಳನ್ನು ಓದಿದ ಫಲ, 6 ಶಾಸ್ತ್ರಗಳನ್ನು ಓದಿದ ಫಲ, ಪುರಾಣ 28 ದಿವ್ಯ ಆಗಮಗಳ ಸಾರಭೂತವಾಗಿರ್ತಕ್ಕಂಥ ಪವಿತ್ರ ಚರಿತ್ರೆ ಕೇಳಿ ಸಾಕು, ಎಲ್ಲ ಪ್ರಯೋಜನ ಇದರಲ್ಲಿ ಐತಿ ಅಂತ ಪುಣ್ಯಾತ್ಮ ಹೇಳಿದ್ದಾನೆ. ಅಂತಹ ಪುಣ್ಯಾತ್ಮನ ಈ ಗ್ರಂಥದಲ್ಲಿ ಈ ಹೊತ್ತು ನಾವು ನೋಡ್ತಕ್ಕಂಥದ್ದು 26ನೇ ಅಧ್ಯಾಯ. ನೋಡ್ರಿ, ಈ 26ನೇ ಅಧ್ಯಾಯವನ್ನು ನೋಡಿದ್ರೆ, ಕೇಳಿದ್ರೆ, ತಿಳಿದ್ರೆ ಅಲ್ಲ, ನೋಡೋರು ಭಾಳ ಮಂದಿ ಇದ್ದಾರೆ, ಕೇಳೋರು ಭಾಳ ಮಂದಿ ಇದ್ದಾರೆ, ತಿಳಿಯೋರು ಎಷ್ಟು ಮಂದಿ ಇದ್ದಾರೆ ಗೊತ್ತಿಲ್ಲಪ್ಪ. ಪರಮಾತ್ಮ ನಮಗೆ 3 ಕರ್ಣಗಳನ್ನು ಕೊಟ್ಟಿದ್ದಾನೆ. ಕರ್ಣ 3 ಕೊಟ್ಟು ಧರೆಗೆ ಕಳಿಸಿದ ದೇವ. ಕರ್ಣ 3 ಯಾವ್ಯಾವು? ತನು, ವಾಣಿ, ಮನಸ್ಸು ಅಲ್ರಿ. ಈ ಪವಿತ್ರವಾದ 3 ಕರ್ಣಗಳು ಯಾವ ಪಶು ಪಕ್ಷಿಗಳಿಗೂ ಕೊಟ್ಟಿಲ್ಲ. ಬಹಳ ಮಂದಿ ದೇವ್ರ ಮೇಲೆ ಆರೋಪ ಮಾಡ್ತಾರೆ, ನಮಗೆ ಹೊಲ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಹುಚ್ಚ, ಅತ್ಯಂತ ಶ್ರೇಷ್ಠವಾದ 3 ಕರ್ಣಗಳನ್ನು ಏನು ಕೊಟ್ಟಿದ್ದೇನೆ. ಅವುಗಳಂದನೇ ಅವು ಸದುಪಯೋಗ ಮಾಡಿಕೊಂಡವರು ಏನಕ್ಕಾರ ಮಹಾತ್ಮರಕ್ಕಾರ, ದುರುಪಯೋಗ ಮಾಡಿಕೊಂಡವರು ದುರಾತ್ಮರಕ್ಕಾರ ಅಲ್ರಿ. ರಾವಣನು ಮೆರೆದರು ನಿನ್ನೆದುರಿನಲ್ಲಿ. ನೀವು ರಾವಣ ಆಗ್ಬೇಕತ್ತೇವ, ಏನು ರಾಮ ಆಗ್ಬೇಕತ್ತೇವ? ರಾಮರೇ ಆಗ್ಬೇಕತಿ. ರಾವಣಂಗೆ ವ್ಯವಹಾರ ಮಾಡ್ತೀವಿ. ಆದ್ದರಿಂದ ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜಗದ ಕಣ್ಣಿನಲ್ಲಿ, ಮನ ಅಚ್ಚತ್ಯದಂತಿರಬೇಕು ಲಿಂಗದಲ್ಲಿ. ಇಂತಪ್ಪ ಗುಣವುಳ್ಳಾತನೇ ಅಚ್ಚ ಶರಣ ನೋಡ ಖಂಡೇಶ್ವರ. ಏನು ಹೇಳಬೇಕಂತೀರಿ ನೀವು? ಇದೊಂದು ವಚನದ ಸಾರವನ್ನು ತಿಳ್ಕೊಂಡು ಸಾಕು, ಜನ್ಮ ಸಾರ್ಥಕ ಆಗ್ತದೆ. ಏನಂತಾರೆ? ಎಚ್ಚರವಿರಬೇಕು. ಮನುಷ್ಯನನ್ನು ಅಳೆಯತಕ್ಕಂಥ ಅಳತೆಗಳು ಶ್ರೀಮಂತಿಕೆ ಅಲ್ಲ, ಅಧಿಕಾರ ಅಲ್ಲ. ಮನುಷ್ಯನನ್ನು ಎದರಿಂದ ಅಳಿತೀರಿ ಅಂತ ಕೇಳ ನಡೆ ನುಡಿ. ಆ ಸಾಹುಕಾರ ಇರ್ಬೇಕು. ತೊಗೊಂಡೇನು ಮಾಡವ ಅಲ್ರಿ? ಬಂದಾಗ ಅನಿವಾರ್ಯವಾಗಿ ಸಾಹುಕಾರ ನಮಸ್ಕಾರ ರೀ ಅಂತಾನೆ. ವಾದಪ್ಪ ಮಗ, ಏನೋಪ್ಪ ನಮಸ್ಕಾರ ಮಾಡ್ತೀವಿ ಮತ್ತು ಮಗ ಅಂತೀಯಲ್ಲ. ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಚಮತ್ಕಾರ ಮಾಡಿ ಊರು ಬಿಡಿಸ್ತಾನೋ ಮಾರಾಯ. ಅವನ ಆಚಾರ ವಿಚಾರಗಳು, ಅವನ ನಡೆ ನುಡಿಗಳು ನಮಸ್ಕಾರ ಅನ್ಲಕ್ಕೆ ಯೋಗ್ಯ ಇಲ್ಲ ಅಲ್ರಿ. ಅದಕ್ಕೋಸ್ಕರವಾಗಿ ನಮ್ಮ ನಡೆ, ನಮ್ಮ ನುಡಿ ಅಲ್ರಿ ಹ್ಯಾಂಗಿರ್ಬೇಕು? ಬಿಡಬಿಡಿ ಯಾವ ಥರ ಜ್ಞಾನ. ನಿನ್ನ ನಡೆ ನುಡಿ ಒಂದಾಗ ದಿಹುದೇ ಅಜ್ಞಾನ. ಏನು ಮಾತು, ಇನ್ನೇನಾರ ಬರೀಬೇಕಂತೀರಿ ನೀವು? ಎಷ್ಟರ ಬರೀಬೇಕು ಮಹಾತ್ಮರು? ನಿನ್ನ ನಡೆ ನುಡಿ ಒಂದಾಗ ದಿಹುದೇ ಅಜ್ಞಾನ. ಕಂಡಾಪಟ್ಟಿ ಮಾತಾಡ್ತಾನ ಮಾಯ್ಕದ ಮುಂದೆ ಅಲ್ರಿ ಸಂಜೆನಾಗ. ಏನು ಮಾಡ್ತೀರಿ ಅವನ್ನ ಅಲ್ಲ? ನಡೆ ನುಡಿ ಎಚ್ಚರ ಇರಬೇಕು. ಎಚ್ಚರ ಅನ್ನುವ ಪದ ಬಹಳ ಶ್ರೇಷ್ಠವಾದದ್ದು. ಎಚ್ಚರ. ನಾವೇನು ಎಚ್ಚರ ಇಲ್ಲ ಅಂತ ತಿಳ್ಕೊಂಡ್ರೆ ಸ್ವಾಮಿಗಳು ಅನ್ಬೇಕು ನೀವಲ್ಲ. ಕಣ್ಣು ತೆರೆದ ಮಾತ್ರದಲ್ಲಿ ಎಚ್ಚರ ಅಂತ ಅನ್ನಕ್ಕೆ ಬರಂಗಿಲ್ಲ ಅಲ್ರಿ. ನಿನ್ನ ನಡೆ ನುಡಿಗಳು ಶುದ್ಧ ಆಗಿದ್ದು ಅಂದರೆ ಎಚ್ಚರನ ಬೇಕಾಗ್ತದೆ. ನೋಡುವ ಕಣ್ಣಿನಲ್ಲಿ ಎಚ್ಚರ, ಕೇಳುವ ಕಿವಿಯಲ್ಲಿ ಎಚ್ಚರ, ನಡೆಯುವ ಕಾಲುಗಳಲ್ಲಿ ಎಚ್ಚರ, ದುಡಿಯುವ ಕೈಗಳಲ್ಲಿ ಎಚ್ಚರ. ಏನು ಎಷ್ಟು ಹೇಳಬೇಕು ಅಲ್ರಿ? ನೋಡುವ ಕಣ್ಣಿನಲ್ಲಿ ಎಚ್ಚರ ಅಲ್ರಿ. ಕೀಚಕ ದ್ರೌಪದಿಯನ್ನು ನೋಡಿದ. ಅದು ಹ್ಯಾಂಗ ನೋಡಿದ? ತನ್ನ ಮನಸ್ಸು ವಿಕಾರ ಮಾಡಿಕೊಂಡ ಅಲ್ಲ.
ಪಾಂಡವರು ಅಜ್ಞಾತವಾಸದಲ್ಲಿ ವಿರಾಟರಾಯನ ಅರಮನೆಯೊಳಗೆ ಮೈ ಮರೆಸಿಕೊಂಡು ಶರೀರ ಏನು ಹೆಸರುಗಳನ್ನು ಬೇರೆ ಬೇರೆ ಧರ್ಮರಾಜ, ಕಂಕ, ಭೀಮ ಅಡುಗೆ ಮಾಡವ್ರಿ. ಇವರೆಲ್ಲ ಅರ್ಜುನ ಬೃಹನ್ನೊಳೆ ಸೀರೆ ಉಟ್ಕೊಂಡು ಕುಣ್ದಾನ್ರಿ. 3 ರೊಕ್ಕದ ಗಂಡ ಅಲ್ರಿ, ಸೀರೆ ಉಟ್ಕೊಂಡು ಕುಣ್ದಾನ ಹೆಣ್ಮಕ್ಳ ಮುಂದೆ ಅಲ್ರಿ. ಈ ನಕುಲ ಸಹದೇವರಂತೂ ಆಕಳ ಕಾಯವರು, ಕುದುರೆಯ ಸೇವೆ ಮಾಡೋರು. ಯಾಕೆ? ಅಜ್ಞಾತವಾಗಿರಬೇಕು. ಅಜ್ಞಾತವಾಗಿಂದ್ರೆ ಯಾರಿಗೂ ಗೊತ್ತಾಗಲಾರದಂತೆ ಇರಬೇಕು. ಗೊತ್ತಾದರೆ ಪುನಃ 12 ವರ್ಷ ವನವಾಸ, ಪುನಃ 1 ವರ್ಷ ಅಜ್ಞಾತವಾಸ. ಆ ದ್ರೌಪದಿ ಸೈರೇಂದ್ರಿ ರಾಣಿಯ ಸೇವಕಿ ಆಗಿದ್ದಾಳೆ. ಆಕೆ ತಲೆ ಬಾಚೋದು, ಆಕೆಗೆ ಸ್ನಾನ ಮಾಡಿಸೋದು, ಆಕೆ ಸೈರೇಂದ್ರಿ ಹೆಸರಿಟ್ಕೊಂಡ ದ್ರೌಪದಿ. ಅದು ಆ ಅರಮನೆಯೊಳಗೆ ಈ ಕೀಚಕ ಇವ ಸೇನಾಪತಿ ರೀ, ಭಾಳ ಬಲವುಳ್ಳವ ಇವ ಏನ್ರಿ. ಇದರಿಂದ ತನ್ನ ಬಲಶಾಲಿಯಾಗಿರ್ತಕ್ಕಂಥವನಿಂದ ಆದ್ದರಿಂದ ಸುತ್ತಿನ ಅನೇಕ ರಾಜ್ಯರನ್ನು ಸೋಲಿಸಿ ಏನ್ರಿ ಅವ ಏನು ಮಾಡ್ತಿದ್ದ ಅದಕ್ಕೆ ವಿರಾಟ್ ರಾಜನಿಗೆ ಅತ್ಯಂತ ಪ್ರಿಯವಾಗಿದ್ದ. ಮತ್ತು ಹೆಂಡತಿ ತಮ್ಮ ರೀ, ಹೌದಾ, ಕೀಚಕ ಹೆಂಡತಿ ತಮ್ಮ. ಹೀಗಾಗಿ ಸಲಿಗೆ ಬಹಳ ಇತ್ತು ಅವನು. ಅವ ಎಲ್ಲಿ ಬೇಕಾದಲ್ಲಿ ಹೋದರೂ ಯಾರು ಏನು ಅನ್ನಂಗಿಲ್ಲ ರೀ, ಅಂದವ್ರದ್ದು ಕಲಾಸ. ಆದ್ದರಿಂದ ಆ ಸೈರೇಂದ್ರಿಯನ್ನು ನೋಡಿದ ಅಕ್ಕ ಹೇಳ್ದ, ಆಕಿನ ನನ್ನ ರೂಮಿಗೆ ಕಳಿಸು ಅಂದ. ಆಕೆಗೆ ಬಹಳ ನೋವಾತು. ಸೈರೇಂದ್ರಿಯ ಗುಣಗಳನ್ನು ನೋಡಿದ್ದು ಆಕೆಗೆ ಅಲ್ರಿ. ಆವಾಗ ಹೇಳ್ತಾ ಇದ್ದಾಳ, ಮಹಾರಾಣಿ ಸೈರೇಂದ್ರಿ, ನೀನು ಈ ಗ್ಲಾಸ್ ತೊಗೊಂಡ ಎಲ್ಲಿ ಹೋಗು, ಕೀಚಕನ ರೂಮಿಗೆ ಹೋಗು. ಯಾವ ಗ್ಲಾಸು? ಹಾಲಿಂದ ಅಲ್ಲ, ಗೊತ್ತಾಗ್ತದೆ ಗ್ಲಾಸ್. ಸರಿ. ಆವಾಗ ಅಕ್ಕಿ ಹೇಳಿದಳು, ಬ್ಯಾಡ್ರಿ ಮಹಾರಾಣಿ, ಬ್ಯಾಡ್ರಿ, ನನಗೆ 5 ಮಂದಿ ಗಂಧರ್ವ ಪುರುಷರಿದ್ದಾರೆ, ಅವ್ರು ನನ್ನ ಗಂಡಂದಿರದಾರ. ಅಕಸ್ಮಾತ್ ಯಾರಾದ್ರೂ ನನ್ನ ತುಡುಕಿದ್ರೆ ಅವ್ರನ್ನ ಕೊಂದು ಬಿಡ್ತಾರೆ. ಆಕೆ ಹೇಳಿದ್ರು, ರಾಣಿ ತಮ್ಮ ಕೀಚಕ, ಆಕೆಗೆ ಗಂಧರ್ವ 5 ಮಂದಿ ಗಂಡರದಾರತ್ತು. ಯಾ ಗಂಧರ್ವ ನೋಡ್ಕೋತೀನಿ ನಾನು, ಸೊಕ್ಕರಿ ಮನುಷ್ಯ ಅಂದು. ಏನು ಸೊಕ್ಕ, ನಾನು ಮುಂದೆ ಯಾವದಾನ ಅಂತ. ಆವಾಗ ಹೆಂಗಾದ್ರೂ ಮಾಡಿ ನನ್ನ ಅರಮನೆ ಕಳಿಸ್ಬೇಕು. ಆವಾಗ ಆಕೆ ಅಂದಳು, ನಾನು ಅವನ ಅರಮನೆಗೆ ಹೋಗೋದು ಬೇಡ, ಅವನಿಗೆ ನಾಟ್ಯ ಶಾಲೆ ಒಳಗೆ ಬಾ ಅಂತೇಳ್ರಿ. ಭೀಮಿಗೆ ಹೇಳಿದಳಕ್ಕೆ, ಯಾಕೆ ಹೊರಗೆ ಗೊತ್ತಾಗಬಾರ್ದು. ನೀನಿಂಥ ಬಲಶಾಲಿ ಆಗಿದ್ದು ನನ್ನ ಗತಿ ನೋಡ್ತಾಳಾಕೆ. ಭೀಮಿಗೆ ಹೋಗಿ ಕೈಯಾಗ ಹುಟ್ಟು ಹಿಡ್ಕೊಂಡು ಬಂದವ, ಅಡುಗೆ ಮಾಡವ. ಏನು ಅವ್ರ ಗತಿ, ನಮ್ಮ ಗತಿ ಏನು, ಅವ್ರ ಗತಿ ಏನಾರು ಸ್ವಲ್ಪ ತ್ರಾಸ ಆಯ್ತೇನೋ, ಅವರಷ್ಟು ನಮಗೆ ದುಃಖ ಆಗೈತಿ ಅನ್ರಿ ಅಲ್ರಿ. ಹತ್ತಳು ಹೋಗಿ, ಭೀಮಾ ನಿನ್ನಂಥ ಶೂರ ಇದ್ದರೂ ಕೂಡ ನನಗೆ ಏನು ಯಾರೂ ರಕ್ಷಣೆ ಮಾಡೋರು ಇಲ್ಲಲ್ಲೋ. ಈ ಕೀಚಕ ನಾನು ಭಾಳ ಕಾಡಕತ್ಯಾನೋ. ಆವಾಗಂದ, ಒಂದು ಕೆಲಸ ಮಾಡು, ಏನು ರಾತ್ರಿ ನಾಟ್ಯ ಅರಮನೆಗೆ ಅಲ್ಲಿ ಬಾ ಅಂಥೇಳಿ, ನಾಟ್ಯ ರಂಗಭೂಮಿಗೆ ಬಾ ಅಂಥೇಳು, ಅವನ ಮಣ್ಣುಗೂಡಿಸ್ತಾನಂದವ. ಆವಾಗ ಸೀರೆ ಉಟ್ಕೊಂಡು ಭೀಮ್ ಮಲಗಿದ ಮಂಚದ ಮೇಲೆ ಹೇಳಿದಕ್ಕೆ, ದ್ರೌಪದಿ ನೀನು ಇವತ್ತು ರಾತ್ರಿ ನಾಟ್ಯದ ರಂಗಕ್ಕೆ ಬಾ, ನಿನ್ನ ಇಚ್ಛೆಯನ್ನು ತೀರಿಸಿಗೋ. ಭಾಳ ಸುಂದರ ಆಗಿದ್ದವ. ಏನು ಎಲ್ಲ ಸೌಂದರ್ಯ, ಏನು ಕಣ್ಣಿಗೆ ಏನು ಹಚ್ಬೇಕು, ಮುಖಕ್ಕೆ ಏನು ಹಚ್ಬೇಕು, ಎಲ್ಲ ಸೌಂದರ್ಯ. ಸಾಯಕ್ಕೆ ಮತ್ತೆ ಅದಕ್ಕೆ ಇದು ಈ ಸೌಂದರ್ಯ ಅದ್ರ ಸಲುವಾಗಿ, ಸಾಯೋ ಸಲುವಾಗಿ. ಮನುಷ್ಯನಿಗೆ ಗೊತ್ತಿಲ್ಲ ವಿಧಿ ಏನದ ಮುಂದೆ ಅನ್ನೋದು ಗೊತ್ತಿಲ್ಲ. ನಾನು ಬಲಶಾಲಿ ಅನ್ನುವಂಥ ಗರ್ವ
ಅಲ್ರಿ ಆವಾಗ ಹೋದ ರಾತ್ರಿ ಭೀಮ್ ಮಕ್ಕೊಂಡಿದ್ದಲ್ಲ ಕತ್ತಲೆ ಆ ಭೀಮನ ಮ್ಯಾಗ ಕೈ ಆಡಿಸಿ ಸುಂದರಿ ಅಂದ, ಬಾರೋ ಸುಂದರ ಅಂದವ. ಅಲ್ಲ ಅವನ ಜಗ್ಗಿ ಏನು ಕುಸ್ತಿ ಹಿಡಿದು ಅವನು ಏನು ಮಾಡ ಮುದ್ದಿ ಮಾಂಸದ ಮುದ್ದಿ ಹಂಗೆ ಮಾಡಿ ಸತ್ತು ಬಿತ್ತದು. ಹೊಟ್ಯಾಗ ಸಿಕ್ಕಾವ ಎರಡು ಕಾಲು ಅನ್ರಿ. ಏನು ಇಷ್ಟು ದುಃಖದಾಯಕವಾಗಿರ್ತಕ್ಕಂಥ ಪ್ರಸಂಗದೊಳಗೆ ಭೀಮ ಇವರೆಲ್ಲ ತಮ್ಮ ರಕ್ಷಣೆ ಧರ್ಮಕ್ಕೆ ಅನುಸಾರವಾಗಿ ನಡೆದವರು. ಅವರು ನಾವು ವನವಾಸಕ್ಕೆ ಹೋಗೋದಿಲ್ಲ ಅಂತಂದ್ರೆ ನಡೀತಿತ್ತಲ್ಲ. ಹಾಂ, ಪಗಡಿಯೊಳಗೆ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಆವಾಗ ಕೀಚಕ ನೋಡುವ ದೃಷ್ಟಿ ಹೆಂಗಿತ್ತು ನೀವೆಲ್ಲ ನೀವು ತಿಳ್ಕೊಂಡ್ರಿ. ಶಾಸ್ತ್ರ ಕೇಳಿರಿ, ಪ್ರತಿಯೊಂದು ವಸ್ತುವಿನಲ್ಲಿ 5 ಅಂಶಗಳದಾವೆ. ಅದಾವ ಇಲ್ರಿ? ಕೇಳಕಟ್ಟು ಅದಾವು, ಅನವಸರಕ್ಕದಲ್ಲ. 5 ವಸ್ತುಗಳ್ಯಾವು? ಅಸ್ಥಿ ಭಾತಿ ಪ್ರಿಯ ನಾಮ. ಅಸ್ಥಿ ಭಾತಿ ಪ್ರಿಯ ಭಗವಂತನ ಅಂಶ, ಅದು ನಾಮರೂಪ ಮಾಯೆ ಅಂಶ. ಹೌದಲ್ರಿ? ಹೆಣ್ಣಾದವನು ಭಗವಂತನೇ, ಗಂಡಾದವನು ಭಗವಂತನೇ. ನಮಗೆ ಭಗವಂತನ ದೃಷ್ಟಿಯಲ್ಲಿ ನಾಮರೂಪ ಮಾಯೆ ಅಂಶ. ಈ ಉಪಾಧಿಯ ದೃಷ್ಟಿಯನ್ನು ನೋಡಿದ್ವಿ ಅಂದ್ರೆ ಘಾತ ಆಗ್ತದೆ. ಮಾಯೆ ಅಂಶ ಇದು, ನಾಮರೂಪ ಮಾಯೆ ಅಂಶ. ಮಾಯೆ ಅಂಶವನ್ನು ನೋಡಿದ ಆಕೆಯಲ್ಲಿ ಪರಮಾತ್ಮನು ಇದ್ದ ಇಲ್ಲ, ಪ್ರತಿಯೊಂದರೊಳಗದಾನ ಭಗವಂತ. ಆ ದ್ರೌಪದಿಯಲ್ಲಿ ಭಗವಂತನ ನೋಡುವ ಕಣ್ಣುಗಳಿದ್ದಿದ್ದಿಲ್ಲ ಅವನಿಗೆ. ಈ ಜಗತ್ತೇನು ಸುಧಾರಣೆ ಮಾಡಂಗಿಲ್ಲ, ನಮ್ಮ ಕಣ್ಣ ನಮ್ಮ ಕಿವಿ ನಾವು ಸುಧಾರಣೆ ಮಾಡ್ಕೋಬೇಕಾಗ್ಯದ ಅಲ್ರಿ. ಭಗವಂತನ ನೋಡುವ ದೃಷ್ಟಿ ಇಲ್ಲ. ಯಾವ ಮನುಷ್ಯ ನಾಮರೂಪಗಳು ನೋಡ್ತಾನೆ ಅಲ್ಲಿ ರಾಗ ದ್ವೇಷ ಅದಲ್ರಿ ಉತ್ಪತ್ತಿ ಆಗುತ್ತಾವೆ. ನಾವು ಅದೇ ಭಗವಂತನ ಅಂಶವನ್ನು ನೋಡಕ್ಕೆ ಕಲ್ತು ಅಂದರೆ ರಾಗ ದ್ವೇಷ ಇಲ್ಲ. ಎತ್ತ ನೋಡಿದರ್ಥ ನೀನೇ ದೇವ. ಅವ್ರು ಹೆಂಗೆ ನೋಡಿರ್ಬೇಕು? ಬಸವಣ್ಣ ನಾಮರೂಪ ನೋಡಿಲ್ಲ. ಎತ್ತ ನೋಡಿದರ್ಥ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಹಬ್ಬ ಬಸವಣ್ಣನ ಕಣ್ಣು ನಮಗಿದ್ದು ಅಂದರೆ ನಾವು ಬಸವಣ್ಣ ಹಾಕಿದ್ದೆವು. ಸಾಧ್ಯ ಇಲ್ಲ. 12 ಶತಮಾನದ ಬಸವಣ್ಣ, 12 ಶತಮಾನದ ಅಕ್ಕ ಮಹಾದೇವಿ ಈ ಜಗತ್ತಿನಾಗ ಹಿಂದೂ ಆಗಿಲ್ಲ, ಮುಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ, ಅಕ್ಕ ಮಹಾದೇವಿ ಕೌಶಿಕ ಆಕಿ ಮ್ಯಾಗ ಬಲಾತ್ಕಾರ ಮಾಡಕ್ಕೆ ಬಂದಾಗ ಹೇಳ್ತಾಳಕ್ಕೆ ಅಲ್ಲ, ಎಲುವಿನ ತಡಿಕೆ, ಕಿವಿನ ಹಡಿಕೆ, ಮೂತ್ರದ ಕುಡಿಕೆ, ಸುಡು ದೇಹವ ಮಲ್ಲಿಕಾರ್ಜುನ. ನೆನೆ ಮನುಜ, ನೀ ಮಲ್ಲಿಕಾರ್ಜುನ ಮೆಚ್ಚಿಸೋ. ಇದೇನದ? ಇದು ನೋಡಿದ್ರೊಳಗೆ ಏನದ? ಮಾಂಸದ ಮುದ್ದದ. ಆಕೆ ಸಲುವಾಗಿ ನಾನು ಮನಸ್ಸು ಕೊಟ್ಟು ಇತ್ತಿರ್ತಾವೆ ಹುಚ್ಚುಗಳು. ಆಕೆಗೆ ನಮ್ಮ ಮನಸ್ಸು ಕೊಟ್ಟು ಆ ಮಾಂಸದ ಮುದ್ದಿಗೆ ಯಾಕೆ ಮನಸ್ಸು ಕೊಡ್ತೀವೋ? ಪರಮಾತ್ಮ ಮನಸ್ಸು ಕೊಡ್ರಿ, ನಿನ್ನ ಜನ್ಮ ಸಾರ್ಥಕ ಆಗ್ತದೆ ಅಲ್ಲ. ಅದಕ್ಕೋಸ್ಕರವಾಗಿ ಅಕ್ಕ ಮಹಾದೇವಿ ಕೌಶಿಕ ಕಣ್ಣು ತೆರ್ಸಕ್ಕೆ ಬೇಕಾದ ಮಾಡಿದಳು. ದುಷ್ಟರು ಯಾವಾಗ ಪರಿಣಾಮ, ಯಾವಾಗ ದುಃಖ ಆಗ್ತತಿ ಆವಾಗ ತಿರುಗ್ತಾರ ವಿನಃ ಕೈ ಹಿಡಿತಾನ, ಶರಗ ಹಿಡಿತಾನ. ಆಕೆ ಅಂತಾಳಲ್ಲ, ಎಮ್ಮೆಗೊಂದು ಚಿಂತೆಯಾದರೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆಯಾದರೆ ಪಾಪ ಕರ್ಮಿಗೊಂದು. ನಿನಗೆ ನಿನ್ನ ಕಾಮದ ಚಿಂತೆಯಾದರೆ ನನಗೆ ಮಲ್ಲಿಕಾರ್ಜುನ ಚಿಂತೆ ಹೋಗ ಮರೊಳೆ. ಅಪ್ಪ ಏನ ತಾಯಿ ಮಾತು ಅಲ್ಲ, ಏನಂತಾಳೆ ಅಲ್ಲ, ಎಮ್ಮೆಗೊಂದು ಚಿಂತೆಯಾದರೆ ಸಮಗಾರಗೊಂದು ಚಿಂತೆ. ಎಮ್ಮೆ ಯಾವುದನ್ನು ತಿಂದು ನಾನು ಹೊಟ್ಟೆ ತುಂಬಿಸ್ಕೊಬತ್ತು ಅದಕ್ಕೆ ಚಿಂತೆ. ಸಮಗಾರ ಇದು ಯಾವಾಗ ಸತ್ತಿತ್ತು, ಈ ಚರ್ಮದಾಗ ಯಾವಾಗ ಜೋಡು ಮಾಡಿನೋ ಇವು ಚಿಂತೆ. ಧರ್ಮಿಗೊಂದು ಚಿಂತೆ ಆದರೆ ಪಾಪ ಕರ್ಮಿಗೊಂದು ಚಿಂತೆ. ಧಾರ್ಮಿಕ ಪುರುಷರು ಎಲ್ಲಿ ಪ್ರವಚನ ಇಡ್ತಿದ್ದಿ, ಎಲ್ಲಿ ಸತ್ಸಂಗದ ಅಲ್ಲಿ ಹೋಗ್ಬೇಕಂತ ಅವ್ರದ್ದು ಪ್ರವಚನಕ್ಕೆ ಹೋದ್ರೆ ಒಂದು ಜೋರು ಚಪ್ಪಲರು ಸಿಗ್ತಾವಂತ ಇವ್ರದ್ದು. ಚಪ್ಪಲ್ ಹೋಗಾಕತ್ಯಾವ್ರಿ. ಎಲ್ಲಿ ಸಾಧನ ಸಿಗಲ್ಲ ಚಪ್ಪಲ್ ಹೋಗಾಕತ್ಯಾವ. ಎಷ್ಟು ಶಾಣರು, ಎಷ್ಟು ಚಲೋ ಮಂದಿ ಬಂದಿರ್ಬೇಕು ಇಲ್ಲೇ, ವಿಚಾರ ಮಾಡ್ರಿ ಅಲ್ಲ.
ಏನು ಹೇಳೋದದ ನೀವು ಹೇಳಿದ್ರೆ ಏನದ ವಿಚಾರ ಮಾಡಿ. ಆದ್ದರಿಂದ ಎಚ್ಚರ ಇರಬೇಕು. ನಡೆ ನುಡಿಯಲ್ಲಿ ಗಾಡಿ ಗಡಿಯಾರಂತಿದ್ದು ಮೊದಲು ಗಾಡಿ ದೊಡ್ಡ ಢಣ್ಣ 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 ಅಂತ ಹೊಡಿತಿದ್ವಲ್ಲ, ಮ್ಯಾಗ ನಡೀತಿತ್ತು, ಕೆಳಗೆ ಹೊಡಿತಿತ್ತು. ಇಟ್ಟು ಗೊತ್ತಾಗತ್ಲ, ಕಾಟ ನಡೀತದ, ಕೆಳಗೆ ಹೊಡಿತದ ಅಲ್ಲ. ಅದು 2 ತೋರಿಸ್ತದ, 12 ಹೊಡಿತದ ಅಲ್ರಿ. ನುಡಿದೊಂದು ನಮೂನಿ, ನಡೆಯೋದೊಂದು ನಮೂನಿ. ಆದ್ದರಿಂದ ವಿಚಾರ ಮಾಡು. ನೋಡುವ ಕಣ್ಣಿನಲ್ಲಿ ಎಚ್ಚರ. ಗಾಂಧಾರಿ ಕಣ್ಣಿನೊಳಗೆ ಎಂಥ ಸಾಮರ್ಥ್ಯ ಇತ್ತು ರೀ, ಗೊತ್ತದ? ಕಣ್ಣಿನ ಬಗ್ಗೆ ಒಂದೇ ವಿಚಾರ ಮಾಡೋಣ ನಾವು. ಅವು ಕಿವಿ ನಾಲಿಗೆ ಅವು ಭಾಳ ಅದಾವ ಇನ್ನು ಅಲ್ರಿ. ಆವಾಗ ಏನಾಯಿತು ಅಂದ್ರೆ, ನಾಳಿನ ಮಹಾಭಾರತ ಯುದ್ಧ ನಡೀತೈತಿ ಅಂದಾಗ ದುರ್ಯೋಧನಿಗೆ ಒಂದು ಚಿಂತೆ ಏನು, ಭೀಮನ ಕೂಡ ನನಗೆ ಯುದ್ಧ ಆಗೋದದು, ನಾನು ಸಾಯ್ಬಾರ್ದು. ಧರ್ಮರಾಜನ ಕೇಳಿದರೆ, ಯಾರು ಕೂಡ ನಾಳೆ ಯುದ್ಧ ಮಾಡೋದತ್ತಿ ಅವ್ರನ್ನ ಕೇಳಕ್ಕೆ ಹೋಗ್ತಾನ. ಅವ್ನು ಗೊತ್ತು ಧರ್ಮರಾಜ ಸತ್ಯವನ್ನೇ ಹೇಳ್ತಾನ, ಇದು ಮಾತ್ರ ಗ್ಯಾರಂಟಿನ ಅವನಿಗೆ. ಅಣ್ಣ ಏನಪ್ಪ, ನಾಳೆ ನಿಮಗೆ ಯುದ್ಧ ಆಗೋದು ಐತಿ. ಹೌದು, ನಾ ಸಾಲಾರ್ದಂಗೆ ಏನ್ರಿ ವ್ಯವಸ್ಥೆ ಐತೇನೋ? ಐತೆ ಅಂದ. ಖರೇನೇ ಹೇಳಿದ್ನ ಪುಣ್ಯಾತ್ಮ. ಅದು ಎಲ್ಲಿದೆ? ನಿಮ್ಮ ತಾಯಿ ಹೆಂಗೆ ತೆಕ್ಕದ ಹಬ್ಬ. ನಮಗೆ ಯಾರು ಶತ್ರುಗಳು ಬಂದು ಕೇಳಿದ್ರೆ ಹ್ಞೂ ಹೇಳಿವ ಇಂಥವ್ದ ಮಾತ. ಎಷ್ಟು ದಿವಸದ ಹಿಂದೆ ಆಗಿ ಹೋಗ್ಯಾರ, ಇನ್ನೂ ಅವ್ರ ನೆನಪದ ಅಂದ್ರೆ ಇಲ್ಲ. ಏನದ ಅಂತಾರೆ, ಆಕೆ ಕಣ್ಣು ಕಟ್ಟ್ಯಾಳ, ತಪಸ್ಸು ಬೆಳೆದದ. ನೀವು ಯಾವ ಇಂದ್ರಿಯನ ಕಟ್ತೀರಿ ಅಲ್ಲಿ ತಪಸ್ಸು ಬೆಳೀತದ, ಹೌದಲ್ರಿ. ನಾಲಿಗೆ ಕಟ್ರಿ, ಸಿಕ್ಕದ ತಿನ್ನಕ್ಕೆ ಹೋಗ್ಬೇಡ್ರಿ. ನೋಡಿದರೆ ಎಲ್ಲ ಗೊತ್ತದಾವ, ಏನು ಮಾಡೋದು? ನಡೆಯೋದು ಮಾತ್ರ ಗೊತ್ತಾಗಿಲ್ಲ, ಇನ್ನು ನುಡಿದು ಗೊತ್ತಾಗ್ಯದ. ಎಲ್ಲ ವಚನಗಳು ಗೊತ್ತದ, ಎಲ್ಲ ಶ್ಲೋಕಗಳು ಗೊತ್ತದಾವೆ ಅಲ್ರಿ. ಇಷ್ಟರ ಮಾತ್ರಕ್ಕೆ ನಿಮಗೆ ಜನ್ಮ ಸಾರ್ಥಕ ಆಗೋದಿಲ್ಲ. ನಮ್ಮವ್ವ ಅಂಥ ಕಟ್ ಶಕ್ತಿ ಅದ. ಧರ್ಮರಾಜ ಪುಣ್ಯಾತ್ಮ ಅವ ಹ್ಯಾಂಗೆ ಮಾಡಬೇಕು? ಇಲ್ಲ, ರಾತ್ರಿನೂ ಬತ್ತಲೆಯಾಗಿ ಹೋಗಿ ನಿಲ್ಲು, ಕಣ್ಣು ತೆರೆ ನೋಡಿದ್ರೆ ನಿನ್ನ ಶರೀರ ವಜ್ರ ಆಗ್ತದೆ. ಧರ್ಮರಾಜ ಹೇಳಕತ್ತೇನೆ ರೀ ಮಾತನ್ನು. ಹ್ಞೂ ಅಂದ. ರಾತ್ರಿ ಬತ್ತಲೆಯಾಗಿ ಹೊಂಟ. ನಾಳೆ ಹೇಳ ಆ ತಾಯಿಗೆ, ಯವ್ವ ನಾಳೆ ಬೆಳಿಗ್ಗೆ ನಾನು ಬರ್ತೀನಿ, ನೀ ಕಣ್ಣು ತೆರೆದು ನೋಡು, ನನ್ನ ಶರೀರ ವಜ್ರ ಆಕತಿ ಅಂತ ಅಣ್ಣ ಹೇಳಿ ಅಂತ ಧರ್ಮರಾಜ. ಅಡ್ಡಿಲ್ಪ, ಅದು ಬರೋಬರಿತಾಕೆ ಅವನ ಮಾತು. ಬಾ. ರಾತ್ರಿ 12 ಗಂಟೆಗೆ ಬತ್ತಲೆಯಾಗಿ ಹೊಂಟಪ್ಪ, ಜೈನ ಮುನಿ ಹಂಗೆ. ಕೃಷ್ಣಂದ ಈ ಘಾತ ಆಕತಿ ಅಂದವ. ಈ ದುರ್ಯೋಧನ ಉಳ್ದ ಅಂದ್ರೆ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ. ನನ್ನ ಅವತಾರ ಏನದು, ಎದಕ್ಕೋಸ್ಕರವಾಗಿದೆ? ಧರ್ಮ ಸಂಸ್ಥಾಪನೆ ಮಾಡಬೇಕು. ಈ ನೀಚ ಉಳ್ದ ಅಂದ್ರೆ ಧರ್ಮ ಸಂಸ್ಥಾಪನೆ ಆಗೋದಿಲ್ಲ. ಆವಾಗ ಒಂದು ಚಡ್ಡಿ ತೊಗೊಂಡು ಬಂದ ಕೃಷ್ಣ. ಚಡ್ಡಿ ತೊಗೊಂಡು ಬಂದಿದ್ದವ. ಎಲ್ಲಿ ಹೋಗ್ಯೋ ರಾತ್ರಿಗ? ಅವನಂತೆ ಕೊಕ್ಕನ್ ಅಣ್ಣ ಹೇಳ್ಯಾನ. ಅಣ್ಣ ಹೇಳ್ದ, ತಾಮ ಕೇಳ್ದ, ಹುಚ್ಚದೇನು ಬಟ್ಲೆ ಹೋಗಿ ತಾಯಿ ಮುಂದಿದ್ದು ತರ್ಯಾರೀ. ಮತ್ತು ಏನು ಮಾಡಲಿ ಅಂದವ. ಇತ್ತು ಚಡ್ಡಿ ಹಾಕುವ. ಅದು ಸಣ್ಣ ಇದಪ್ಪ, ಹ್ಯಾಂಗಾರ ಹಿಡಿತೈತಿ. ಈಗ ದೊಡ್ಡವಾಗಿದೆಯೋ, ಈಗ ಬಟ್ಲೆ ಹೋಗಿ ತಾಯಿ ಮುಂದಿದ್ರು ಯೋಗ್ಯನ. ಚಡ್ಡಿ ಹಾಕೋತ್ರಿ. ಚಡ್ಡಿ ಹಾಕೊಂಡು ಯವ್ವ ನಾ ಬಂದೀನಿ ಕಂತರಿ. ಕಣ್ಣು ತೆಗೆದು ಪುಣ್ಯಾತ್ಮ ಎಷ್ಟೋ ವರ್ಷಗಳಿಂದ ಅದನ್ನು ನಿಗ್ರಹ ಮಾಡಿದ್ದಲ್ಲ ಆಕೆ. ಆ ದುರ್ಯೋಧನ ನೋಟ್ ಎಲ್ಲೆಲ್ಲಿ ಅದ ಅಲ್ಲೆಲ್ಲಿ ವಜ್ರ ಆತು, ಚಡ್ಡಿ ಜಾಗದಾಗ ವಜ್ರ ಆಗಲಿಲ್ಲ. ಆಕೆ ಅಂದ್ರೆ ಯಾಕೋ ಚಡ್ಡಿ ಹಾಕೊಂಡು ಬಂದು ಎಲ್ಲ ವಜ್ರ ಆತು, ಚಡ್ಡಿ ಜಾಗದಾಗ ವಜ್ರ ಆಗಲಿಲ್ಲ, ಯಾಕೆ ಹಿಂಗೆ ಮಾಡಿದಿ? ಕೃಷ್ಣ ಹೇಳಿದವ ಅಂದ. ಕಪಟ ನಾಟಕ ಸೂತ್ರಧಾರ ಅವ, ಕಪಟ ನಾಟಕ ಸೂತ್ರಧಾರ ಅವ. ಇನ್ನು ಭೀಮನ ಗದಿ ನೀನು ತಡಿಗೆ ಬಿತ್ತರೆ ನಿಸ್ಸಾಯ್ತಿ, ಹೇಳಬಿಟ್ಟು ಆಕೆ ಕೊನೆಗೆ ಹಂಗೆ ಆಯ್ತಲ್ಲ ಅಲ್ರಿ. ನಾ ಏನು ಹೇಳ್ಬೇಕಾಗೈತಿ? ಕೀಚಕನ ಕಣ್ಣುಗಳು, ಗಾಂಧಾರಿಯ ಕಣ್ಣುಗಳು, ಇದನ್ನು ನಿಮ್ಮ ಮುಂದೆ ಹೇಳ್ಬೇಕಾಗಿತ್ತು. ಮತ್ತೇನಿಲ್ಲ. ನಮಗೂ ಕಣ್ಣು ಅದಾವಲ್ಲ, ಕಣ್ಣು ತೆರೆದು ನೋಡ್ರಿಪ್ಪ, ಏನು ಸುಡ್ಗಾಡಕತ್ತಿ, ಏನು ಆಗಂಗಿಲ್ಲ ಅಲ್ಲ. ಅದಕ್ಕೆ ಮಹಾತ್ಮರಲ್ಲಿ ನೇತ್ರ ಪುರುಷ,
ಹಸ್ತಪುರುಷ, ವಾಕ್ಪುರುಷ, ಪಾದಪುರುಷ, ಸಂಕಲ್ಪ ಪುರುಷ. ಅವು ನಮ್ಮಲ್ಲಿ ಒಂದೂ ಇಲ್ಲ ಪುರುಷಗಳು ಅಲ್ರಿ. ಯಾಕಂದ್ರೆ ನಿಗ್ರಹ, ಆ ನಿಗ್ರಹ ಅನ್ನೋದೇನದ, ಅದು ಎಚ್ಚರ ಅನ್ನೋ ಶಬ್ದವನ್ನು ಈ ಒಂದು ವಚನದೊಳಗೆ ಎಲ್ಲ ಕಡೆ ನೋಡಬೇಕು. ಎಚ್ಚರ ಇರಬೇಕು ನಡೆ ನುಡಿಯಲ್ಲಿ, ಮತ್ಸರ ಇರಬೇಕು ಭವ ಸಂಸಾರದಲ್ಲಿ. ನೆರಮನೆಯವನ ಮೇಲೆ ಮತ್ಸರ ಮಾಡಿ, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚರಿ, ಮತ್ಸರ ಅಂದ್ರೆ ಏನದು? ಮನ್ಯಾಗಿನ ಕಿಚ್ಚ, ಒಲ್ಯಾಗಿನ ಕಿಚ್ಚ ಒಂದು ಚರಿ ನೀರು ಹಾಕಿದ್ರೆ ಆರ್ತದ. ಅಯ್ಯೋ ಈ ಕಿಚ್ಚ ಎಷ್ಟು ಮಂದಿನ ಸುಟ್ಟದ ರೀ. ದುರ್ಯೋಧನ ಕಿಚ್ಚ 18 ಅಕ್ಷೌಹಿಣಿ ಸೈನ್ಯವನ್ನು ಸುಟ್ಟು ಹಾಕ್ತಂದ್ರೆ ಈ ಕಿಚ್ಚ ಹೆಂಗದ ನೋಡ್ರಿ. ಅದಕ್ಕಂತಾರ ಮತ್ಸರ ಇರಬೇಕು. ಈ ಭವ ಏನ ಪುನಃ ಹುಟ್ಟು ಪುನಃ ಸಾವು ಏನಕ್ಕಲ್ಲ, ಇದೆಂದು ಹಾಳಾಗಿ ಹೋಗತ್ತಂತ ಅದರ ಕಡೆ ಲಕ್ಷ್ಯ ಹಾಕೋ ಹೊರತು ಮಗ್ಗದ ಮನುಷ್ಯ ಹಾಳಾಗಬೇಕು ಅಂತ ಹಿಂಗೇನು ನೀವು ವಿಚಾರ ಮಾಡಬೇಡ. ಮತ್ಸರ ಇರಲಿ, ಎದುರಾಗಿರಲಿ, ಭವ ಸಂಸಾರದಲ್ಲಿ ಮತ್ಸರ ಇರಬೇಕು. ಅಲ್ಲ, ಹುಚ್ಚನಾಗಿರಬೇಕು ಜಗದ ಕಣ್ಣಿನಲ್ಲಿ. ಜಗದ ಕಣ್ಣಲ್ಲಿ ನಾವು ಹುಚ್ಚರಂಗ ಆಗಬೇಕು. ಸಿದ್ದಾಡಪ್ಪಗೆ ಹುಚ್ಚ ಅಂತ ಬಡ್ದಾರ. ಈ ಅಧ್ಯಾಯದಾಗ ಬರ್ತದ ಅದ ಐತಿ ಅಲ್ರಿ, ಹುಚ್ಚದ ಅಂತ ಬಡ್ದಾರಲ್ಲ. ಹುಚ್ಚರಂಗ ಇದ್ದ ಪುಣ್ಯಾತ್ಮ. ಹುಚ್ಚ ಆಗಿರ್ಬೇಕು ಜಗದ ಕಣ್ಣು. ಮನ ಅಚ್ಚತ್ಯದಂತಿರಬೇಕು ಲಿಂಗದಲ್ಲಿ. ಹಿಂಗೆ ಅಂಥೇಳಿ ಬಸವಣ್ಣ ಎತ್ತ ನೋಡಿದಡತ್ತ ನೀನೇ ದೇವ ಅನ್ಬೇಕಾಗಿತ್ತಂದ್ರೆ ಮನಸ್ಸು ಭಗವಂತಲ್ಲಿ ಅಚ್ಚತ್ಯದಂತೆ ಇತ್ತು ಅಂಥೇಳಿ ತಿಳ್ಕೊಂಡ ನೋಡುವ ದೃಷ್ಟಿ ಬದಲಾಗಿದೆ ಅವನ ಪುಣ್ಯಾತ್ಮದ್ದು. ಆದ್ದರಿಂದ ಇಂತಪ್ಪ ಗುಣವುಳ್ಳ ಆತನ ಅಚ್ಚ ಶರಣನ ನೋಡ ಖಂಡೇಶ್ವರ. ಶರಣ ಅಂದ್ರೆ ಸುಮ್ಮನ ವಿಭೂತಿ ಡಾಳಂಗೆ ಹಚ್ಚೋದು, ಕಂಡಪಟ್ಟಿ ಒಳಗೆ ಏನಪ್ಪ ರುದ್ರಾಕ್ಷಿ ಸರ ಹಾಕೋದು ಅಲ್ರಿ. ಇವೆಲ್ಲ ಶರಣರ ಲಕ್ಷಣ ಅಲ್ಲ. ಹಿಪ್ಪರಿಗೆ ಶರಣರು ಒಂದು ಮಾತು ಹೇಳ್ತಿದ್ರು, ಒಂದು ದೃಷ್ಟಾಂತ ಭಾಳ ಚಂದ. ಬಸ್ನ್ಯಾಗ ಹೊಂಟಿದ್ರತ್ತ ಶರಣಪ್ಪ ಹಿಪ್ಪರಿ, ಭಾಳ ಒಳ್ಳೆ ಮನುಷ್ಯ. ಹೊಂಟಾಗ ಎಲ್ಲ ಫುಲ್ಲು ತುಂಬಿತ್ತು ಶೀಟ್ ಇದ್ದಿದ್ದೆ. ಒಬ್ಬರು ಶರಣರು ಬಂದರು. ಶರಣರು ಏನು ಡಾಳಂಗೆ ವಿಭೂತಿ ಹಚ್ಚಾರ, ಏನು ದ್ರಾಕ್ಷಿ ಹಾಕ್ಯಾರ, ಏನು ಕಾಯಿ ಬಟ್ಟೆ ಹಾಕ್ಯಾರ. ನೋಡ್ದ ಶೀಟ್ ಇದ್ದಿದ್ದಿಲ್ಲ. ಒಂದು ವಚನ ಹೇಳಕೈತ, ಏನು ಅಂತಕ್ಕೆ ದಯವಿಲ್ಲದ ಧರ್ಮ ಆವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ವಚನ ಹೇಳಕತ್ತಿದ ಕೂಡಲೇ ಶರಣಪ್ಪನವ್ರಿಗೆ ಪಾಪ ಶರಣಿದಂಕ ಅಂತಾನೆ. ತಮ್ಮ ಹುಡುಗನ ತಮ್ಮ ನೀ ಹೇಳೋ ಬರ್ರಿ ಶರಣರು ಕೊಂಡ್ರಿ. ಕುಂತ ಶರಣ ಕುಂತ ಬೆಳ್ಕೊಂಡು 2 ಸ್ಟೇಷನ್ ದಾಟಿ ಬೆಳ್ಕೊಂಡು ಹಾಗಲ್ಲ ಹಣ್ಣು ಮುದುಕಿ ನಿಂದ್ರಕ್ಕೆ ಬರೋಲ್ಲ ಪಾಪ. ಅದು ಮ್ಯಾಲೆ ಬಂತು. ಆ ಕಡೆಯಪ್ಪ ಒಂದು ಶೀಟ್ ಕೊಡ್ರಿ ಶೀಟ್ ಕೊಡ್ರಿ ಅಂತ ಅನ್ನಕತ್ತಿತ್ತು. ಅವರು ನೋಡಿದ್ರು, ನಮ್ಮ ಶರಣಪ್ಪ ಈ ಶರಣರಿಗೆ ನಾವು ಶೀಟ್ ಕೊಟ್ಟಿದ್ವಲ್ಲ, ಶರಣರ ನೀವು ಹೇಳ್ರಿ ಪಾಪ ಅಜ್ಜದಾಳ ಆಕೆ ಕೊಂಡ್ರಲಿ ಅಂದ್ಕೂಲ ಏನಂದವ, ಪರರ ಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲು ಅಂದ ನಿದ್ದೆ ಮಾಡಕೈತದ ಪುಣ್ಯಾತ್ಮ. ಇವು ಶರಣ ಅಂತೀರ ಇಂಥವೆಲ್ಲ. ಈ ವೇಷಗಳು ಮೋಸ ಮಾಡೋಕ್ಕೆ ಉಪಯೋಗ ಆಗಲ್ತಾವ ಹೊರತು ತನ್ನ ಕಲ್ಯಾಣಕ್ಕಾಗಿ ಉಪಯೋಗ ಆಗಿದ್ರೆ ಎಲ್ಲರೂ ಶರಣರು ಹಾಕಿದ್ರು, ಕಲ್ಯಾಣ ಆಕೈತ್ತು, ನಮ್ಮ ದೇಶ ಕಲ್ಯಾಣ ಆಕೈತು. ಇಲ್ಲ, ಆಗೋದಿಲ್ಲ. ಆದ್ದರಿಂದ ಏನು ಮನ ಅಚ್ಚತ್ಯದಂತಿರಬೇಕು ಲಿಂಗದಲ್ಲಿ ಇಂತಪ್ಪ ಗುಣವುಳ್ಳಾತನೇ ಅಚ್ಚ ಶರಣ ನೋಡ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ. ಆ ಗುಣಗಳನ್ನು ನಾವು ಎಲ್ಲಿ ನೋಡೋಕ್ಕೆ ಸಾಧ್ಯತೆ ಅಂದ್ರೆ ಸಿದ್ಧಾರೂಢನಲ್ಲಿ. ಹೌದಲ್ಲ, ಆ ಗುಣಗಳನ್ನು ನೋಡೇ ಜಗತ್ತು ಬಾಗ್ಯದ ಸಿದ್ಧಾರೂಢ. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗೈತಿ ಈ ಅಧ್ಯಾಯದೊಳಗೆ ಅಂತ ಕೇಳಿದರೆ, ಏನು ಪೂರ್ಣಾವತಾರಿಗಳಾದ ಸದ್ಗುರು ಸಿದ್ಧಾರೂಢರು ಭಕ್ತರ ಭಯಗಳನ್ನು ತಪ್ಪಿಸುವರು. ಪೂರ್ಣಾವತಾರಿ ಅಲ್ರಿ, ಇವರು ಸಾಮಾನ್ಯ ಅಲ್ಲ, ಪೂರ್ಣಾವತಾರಿಗಳು. ಆದರೆ ಸ್ವಸರಕ್ಕೆ ಏನಾದರೂ ಅಪಾಯ ಆದ್ರೆ ಪ್ರಾಪ್ತವಾದ್ರೆ ಅವುಗಳನ್ನು ತಪ್ಪಿಸಲು ಸಹಾಯ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ, ಪ್ರಾಪ್ತವಾದರೆ ಅವುಗಳನ್ನು ತಪ್ಪಿಸುವ ಸಹಾಯ ಮಾಡ್ತಿದ್ದಿದ್ದಿಲ್ಲ. ಮತ್ತೇನು ಮಾಡ್ತಿದ್ರು ಅಂತ ಕೇಳಿದ್ರೆ ಪ್ರಾರಬ್ಧ. ನೋಡಿ,
ಮಹಾತ್ಮರು ಇವರೇ ನನಗೆ ಕಷ್ಟ ಕೊಟ್ಟರು ಅಂತ ಹೇಳ್ತಿದ್ದಿದ್ದಿಲ್ಲ ಸಿದ್ಧಾರ್ಥ. ನನ್ನ ಪ್ರಾರಬ್ಧ ಕರ್ಮವನ್ನು ಕೊಟ್ಟು ಅದೇನು ಮಾಡ್ತದೆ, ನಮ್ಮನ್ನು ವಿದೇಹ ಮುಕ್ತಿ ಕಡೆಗೆ ಕರ್ಕೊಂಡು ಹೋಗ್ತತಿ ಅಂತ ಅನೇಕ ಕಡೆಗೆ ಸಿದ್ಧಾಳಪ್ಪ ಹೇಳಿದ್ದಾನೆ. ಯಾಕೆಂದರೆ ಅಜ್ಞಾನದಿಂದ ಆವರಿಸಲ್ಪಟ್ಟ ಜೀವರೆಲ್ಲರೂ ಸಣ್ಣ ಮಕ್ಕಳಂತೆ ಇರುತ್ತಾರೆ. ಚಿಕ್ಕ ಮಕ್ಕಳು ಅಪರಾಧ ಮಾಡಿದರೆ ತಾಯಿ ಹಾಗೆ ಕ್ಷಮಿಸುವಾರೋ, ಈ ತಾಯಿ ಸ್ವರೂಪವಾಗಿರ್ತಕ್ಕಂಥ ಸಿದ್ಧಾರೂಢ ಅಜ್ಞಾನಿಗಳು ಮಾಡ್ತಕ್ಕಂಥದ್ದನ್ನು ಸಹನ ಮಾಡ್ತಿದ್ದ. ಅಜ್ಞಾನಿಗಳಂತೆ ಅವರಿಗೆ ಹೆಚ್ಚಿನ ದಯೆಯಿಂದ ಬುದ್ಧಿ ಕಲಿತರು. ಹಾಗೆ ದಯಾಳವಾಗಿರ್ತಕ್ಕಂಥ ಜೀವಿಗಳು ಅಜ್ಞಾನಿಗಳ ದುಃಖವನ್ನು ಕ್ಷಮಿಸಿ ಸನ್ಮಾರ್ಗಕ್ಕೆ ಹಚ್ಚುತ್ತಾ ಇದ್ದಾರೆ. ಈ ರೀತಿ ಸನ್ಮಾರ್ಗಕ್ಕೆ ಹಚ್ಚತಕ್ಕಂಥ ಸಂದರ್ಭದಲ್ಲಿ ಏನಾಯಿತು, ಆತನಿಗೆ ತನ್ನದು ಪರದು ಎಂಬ ಭೇದ ಕಾಣಿಸುತ್ತಿರಲಿಲ್ಲ. ಯಾರಾದರೂ ತನಗೆ ದುಃಖವನ್ನು ಕೊಟ್ಟರೆ ಆತನು ನನ್ನವನೇ ಎಂದು ತಿಳಿದುಕೊಂಡು ಆತನ ಮೇಲೆ ದಯಾಬುದ್ಧಿ ಮಾಡ್ತಕ್ಕಂಥವನಾಗಿದ್ದಾನೆ. ಅಲ್ರಿ, ದಯಾಬುದ್ಧಿ ಮಾಡ್ತಾ ಇದ್ದಾನೆ. ಒಂದು ಮಾತು ಅದ, ಏನು ಅಂತ ಕೇಳಿದ್ರೆ, ಸಜ್ಜನ ಹೃದಯ ನವನೀತಂ ಯದ್ವದತಿ ಕವಯ ತದಲೀಕಂ. ಸಜ್ಜನ ಹೃದಯ ನವನೀತ ಅಂದ್ರೆ ಏನು? ಬೆಣ್ಣೆ. ಮಹಾತ್ಮರ ಹೃದಯ ಬೆಣ್ಣೆ ಹಂಗಂತ ಕೆಲವು ಮಂದಿ ಕವಿಗಳು ಹೇಳಾರ. ಅದು ಸುಳ್ಳಂತ ಇವ ಹೇಳ್ತಾನ. ಅದು ಸುಳ್ಳದ. ಯಾಕೆ ಅಂತ ಕೇಳ, ಬೆಣ್ಣೆ ತನಗೆ ಜಳ ಬಡಿದ್ರೆ ಕರಗ್ತದ. ಅರ್ಥ ಆಗಕತ್ತೈತಿಲ್ಲ? ಬೆಣ್ಣೆ ತನಗೆ ಜಳ ಬಡಿದ್ರೆ ಕರಗ್ತದ. ಮಹಾತ್ಮರಿಗೆ ಇನ್ನೊಬ್ಬರಿಗೆ ಕಷ್ಟವನ್ನು ನೋಡಿ ಕರಗ್ತದ ಅಂದ ಬಳಿಕ ಬೆಣ್ಣೆ ಹಂಗೆ ಅನಬಾರ್ದು. ಬೆಣ್ಣೆ ಕಡಿಮೆ ಅದ. ಇನ್ನೊಬ್ಬರ ಕಷ್ಟವನ್ನು ನೋಡಿ, ತನಗೆ ಕಷ್ಟವನ್ನಲ್ಲ, ಇನ್ನೊಬ್ಬರ ಕಷ್ಟವನ್ನು ನೋಡಿ ಕರಗ್ತದ ಅವ್ರ ಮನಸ್ಸು. ಈ ರೀತಿಯಾಗಿ ಸಿದ್ಧಾರೂಢರು ಆತನ ಮೇಲೆ ದಯಾಬುದ್ಧಿ ಮಾಡ್ತಕ್ಕಂಥ, ಈ ಶರೀರಕ್ಕೆ ದುಃಖ ಬರುವುದ ಅದನ್ನು ಪ್ರಾರಬ್ಧಕ್ಕೆ ಹಚ್ಚುತ್ತಾ ಇದ್ದಾರೆ. ನಾವಾದ್ರೆ ಅವನೇ ಮಾಡ್ದ ಇವನೇ ಮಾಡ್ದ ಅಂತೀವಲ್ಲ, ನಮಗೆ ದುಃಖ ಎಲ್ಲಿಂದ ಬಂತು ಅಂತ ಕೇಳ ಪ್ರಾರಬ್ಧ ಕರ್ಮದಿಂದ ಬಂತು ಅನ್ನೋದನ್ನು ನಾವು ಕೇಳ್ತೀವಿ. ಖರೆ ಪರಂತು ಹಂಗೆ ತಿಳಿಯೋದು ಕಷ್ಟದೇ ಅಲ್ಲ. ತಾನು ಶರೀರದಿಂದ ಪ್ರಾರಬ್ಧಕ್ಕೆ ಹಚ್ಚುವುದು ಮತ್ತು ಇದರಲ್ಲಿ ದುಃಖ ಕೊಡುವವರು ದೋಷವಿಲ್ಲೆಂದು ತಿಳಿಯುತ್ತಾನೆ. ಈ ದೇಹಕ್ಕೆ ದುಃಖ ಕೊಡ್ತಾರಲ್ಲ, ಅವ್ರ ದೋಷ ಅಲ್ಲ, ನನ್ನ ಪ್ರಾರಬ್ಧ. ಭೋಗಿಸುವ ಮೂಲಕ ಪ್ರಾರಬ್ಧ ಬೇಗನೆ ಕ್ಷೀಣವಾಗಿ ಹೋಗುವುದರಿಂದ ಜ್ಞಾನಿಯಾದವರು ತಿಳಿದು ಅದರ ಸಂಬಂಧ ಉದ್ವಿಗ್ನ ಆಗುವುದಿಲ್ಲ. ಈ ರೀತಿಯಾಗ್ತಕ್ಕಂಥ ಇದರ ದೃಷ್ಟಾಂತವನ್ನು ಶ್ರವಣ ಮಾಡುವಂಥವರಾಗ್ರಿ. ಅವನ ಸಹನೆ ಎಷ್ಟಿತ್ತು, ಪರರು ಎಷ್ಟು ಕಾಡಿದ್ರು ಅನ್ನೋದನ್ನು ನೀವು ಕೇಳ್ರಿ ಅಂತ ಬರಿತಾ ಇದ್ದಾನೆ. ಒಂದಾನೊಂದು ಕಾಲದೊಳಗೆ ದಯಾಘನರಾದ ಸಿದ್ಧರು ಕಟ್ಟೆ ಮೇಲೆ ಧ್ಯಾನಸ್ಥರಾಗಿ ಕುಳಿತಿರುವಾಗ ಆ ಸಮಯದಲ್ಲಿ ಮಠದೊಳಗೆ ಯಾರೂ ಇದ್ದಿಲ್ಲ. ಆಗ 6 ಮಂದಿ ಯುವನರು ಮದ್ಯಪಾನ ಮಾಡಿ ಉತ್ತಮ ಮತ್ತರಾಗಿದ್ದಾರೆ. ಸಿದ್ಧರಿಗೆ ಏನಾದರೂ ಪೀಡೆ ಮಾಡುವ ಉದ್ದೇಶದಿಂದ ಅವ್ರ ಹಿಂದಿನಿಂದ ಬಂದು ಒಬ್ಬ ಅಕಸ್ಮಾತಾಗಿ ಸಿದ್ಧರಿಗೆ ದೂಡು ಬಿಟ್ಟ. ಕಟ್ಟಿ ಮೇಲೆ ಕುಂತಿದ್ರಲ್ಲ, ಹಿಂದಿಂದ ಬಂದ ದೂಡಿದ. ಆಗ ಏನಾಯ್ತು, ಕಟ್ಟೆ ಮೇಲಿಂದ ಕೆಳಗೆ ಬಿದ್ದರು ಸಿದ್ಧಾರೂಢರು. ಆದರೆ ಸಿದ್ಧರು ಅವರ ಕಡೆಗೆ ನೋಡದೆ ಪುನಃ ಎದ್ದು ಮೊದಲಿನಂತೆ ಕಟ್ಟೆ ಮೇಲೆ ಕುಂತರು. ಉದಾಹರಣೆ ಕೊಡ್ತಾನೆ. ಗಿಡದ ಟೊಂಗಿ ಜಗ್ಗಿದಾಗ ಅದು ಬಗ್ತದ, ಬಿಟ್ಟು ಕೂಡಲೇ ಮತ್ತೆ ಯಥಾಸ್ಥಿತಿಗೆ ಹೆಂಗೆ ಇರ್ತೈತಲ್ಲ ಹಾಗೆ ನುಗ್ಸಿದ್ರು, ಕೆಳಗೆ ಬಿದ್ದ, ಮತ್ತು ಕಟ್ಟಿ ಮೇಲೆ ಕುಂತ. ಹೇಗೆ ಗಿಡದ ಟೊಂಗಿಯನ್ನು ಬಗ್ಗಿಸಲು ಅದು ತನಗೆ ಯಾರೂ ಅಲ್ಲಾಡಿಸಿದ್ರಿಂದ ವಿಚಾರ ಮಾಡದೆ ಆ ಗಿಡ ನನಗೆ ಯಾವ ಜಗ್ಗಿದ ಅಂತ ತಕರಾರು ಮಾಡೋದಿಲ್ಲ. ಅದು ಪುನಃ ಹೆಂಗೆ ಅದು ಮೊದಲಿನಂಗೆ ನಿಂದಿರ್ತೈತಿವೋ ಹಾಗೆ ಸಿದ್ಧಾರ್ಥ ಕುಳಿತಾರೆ. ಇದನ್ನು ನೋಡಿ ಅವರು ಅಧಿಕವಾಗಿ ಸಿಟ್ಟಿಗೆದ್ದು ಮತ್ತೊಬ್ಬ ಕೈ ಹಿಡ್ದ ಬಲಾತ್ಕಾರದಿಂದ ಎಳೀತಾ ಇದ್ದಾನೆ. ಆಮೇಲೆ ಅವರೆಲ್ಲೆಲ್ಲರೂ ಸಿದ್ಧನ ಸಮೀಪ ಬಂದು, ಎಲೆ ಹುಚ್ಚ, ನಿನಗೆ ಮದ್ಯಪಾನ ಮಾಡಿಸಿ ಆನಂದ ಕೊಡ್ತೇವೆ ಅಲ್ವಿ, ಮದ್ಯಪಾನ ಮಾಡಿಸಿ ಆನಂದ ಕೊಡ್ತೀವಿ ಅಂದ್ರೆ ಸಜ್ಜನರನ್ನು ಕೂಡ ನಮ್ಮ ಗೆಳೆಯರನ್ನಾಗಿ ಮಾಡಿಕೊಂಡು ಅವ್ರು ಕುಡ್ಯಾಕೆ ಹಚ್ಚಿದ್ವಿ ಅಂದ್ರೆ ನಮ್ಮ ಪಕ್ಕಿನ ಹಾಕ್ತಾರೆ ಅವರು. ಅಲ್ಲೇ ದವಾಖಾನೆಗೆ ಹೊಂಟಿದ್ದು ಹುಡುಗ, ಯಾಕೋ ದವಾಖಾನಕ್ಕೆ ಅಂತ ಕುಡಕ್ಕೆ ಕೇಳ
ಏನು ಕೆಮ್ಮು ಒಂದು ಹತ್ತೈತಿವಪ್ಪ, ಹೊಟ್ಟು ಕಡಿಮೆ ಆಗವಲ್ಲು, ಒಂದು ಕೆಲಸ ಮಾಡು, ಕೆಮ್ಮು ಹೋಗ್ತೈತಿ. ಏನು ಒಂದಿಷ್ಟ ಬಾಟ್ಲೆ ಇತ್ತುವ, ಹಾಂ ಒಂದಿಷ್ಟು ಕುಡಿದ್ರೆ ಹೋಗ್ತೈತಿ. ಹಾಂ ಕಾಕ ಅದು ಸರಿ ಕುಡಿದ್ರೆ ಕೆಮ್ಮು ಹೋಗ್ತೈತೇನು? ಹುಚ್ಚ, ನಾನು ಮನೆ ಹೋಗೈತಿ, ಹೊಲ ಹೋಗೈತಿ, ನೀನು ಕೆಮ್ಮು ಹೋಗೋದೇನೋ ಕುಡ್ದ. ಹಿಂಗೆ ತಮ್ಮ ಸಂಖ್ಯಾ ಬೆಳೆಸುವಂತಹ ವ್ಯವಸ್ಥೆಯನ್ನು ಕೂಡ ಈ ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಸಿದ್ಧನನ್ನು ನಡುವೆ ಕೂಡಿಸ್ಯಾರ. ಎಲ್ಲರೂ ಕಿಶಿಯೊಳಗಿಂದ ಮದ್ಯದ ಬಾಟ್ಲಿ ತೆಗೆದು ಎಂದು ಕಾಲು ಒದಿತಾ, ಕುಡಿ ನೀನು ಆರೋಡದೆ ಕುಡಿ ಅಂತ ಕಾಲಿಂದ ಒದಿತಾ ಇದ್ದಾರೆ. ಒದ್ದು ಬಿಟ್ಟನು. ಸಿದ್ಧರು ಮದ್ಯಪಾನ ವಲ್ಯಂದ ಅವ್ರ ಮೇಲೆ ಅವರೆಲ್ಲರೂ ತುಳಿಯಲಾರ ಕೆಡವಿದರು, ತುಳಿಯಾಕತ್ತಿದ್ರು. ನೋಡಪ್ಪ ಏನು ಮಾಡ್ತಿದ್ವಿ ಅಲ್ಲ. ಸಿದ್ಧರಾದರೂ ಅವರ ಏನು ಮಾಡಿದರೂ ತಳಮಳವನ್ನು ಮಾಡದೆ ಶಾಂತ ಸ್ಥಿತಿಯಲ್ಲಿ ಇದ್ದರು. ಒಬ್ಬನು ಒಂದು ಕಟ್ಟಿ ಹೊಡೆಯುತ್ತಿದ್ದ, ಮತ್ತೊಬ್ಬ ಕಣ್ಣಾಗ ಚೂಸ್ತಿದ್ದ, ಮತ್ತೊಬ್ಬ ಸಿದ್ಧರ ಮಸ್ತಕದ ಮೇಲೆ ತುಳಿತಾ ಇದ್ದ. ಇಷ್ಟಾದರೂ ಸಿದ್ಧರು ಸ್ವಸ್ಥ ಚಿತ್ತರಾಗಿ ಕುಳಿತಿದ್ದರು. ಸಿದ್ಧರಿಗೆ ಕ್ರೋಧ ದೃಷ್ಟಿ ಎಂಬುದು ಎಂದೆಂದು ಎದ್ದಿದ್ದಿಲ್ಲ. ಇವರು ಶಾಂತ ದೃಷ್ಟಿಯಿಂದಲೇ ಅವರ ಯವನರ ಕಡೆಗೆ ನೋಡುತ್ತಿದ್ದರು. ಇವರ ಶಾಂತಿಯನ್ನು ನೋಡಿ ಸಿಟ್ಟಿಗೆದ್ದು ಬೇಕೆಂದು ಛಲ ಹಿಡಿದು ಮುಸಲ್ಮಾನನೊಬ್ಬ ಏನು ಮಾಡಿದ ಅಂತ ಕೇರ ಮತ್ತಷ್ಟು ಹುರುಪಾಗಿ ಸಿದ್ಧರನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದ. ಈ ಹೊತ್ತಿನಲ್ಲಿ ಹೇಳ್ತಾ ಇದ್ದಾರೆ ಸಿದ್ಧಾರ್ಥ, ಅವ್ರ ಕಡೆ ನೋಡ್ರಿ, ನೀವು ಬಹಳ ಉತ್ತಮ ಕೆಲಸ ಮಾಡಕತ್ತೀರಪ್ಪ. ಈ ಪ್ರಕಾರ ನುಡಿಯುತ್ತಿದ್ದ ಮೇಲೆ ಅವ್ರು ದಯಾಭರಿತರಾಗಿ ಅಂತಾರಲ್ಲ, ನೀವು ಈಗ ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ, ನಮ್ಮ ಕಡೆ ಮಂದಿ ಬಂದರು ಅಂತಾರೆ, ನೋಡಿದ್ರು ಅಂತಂದ್ರೆ ನಿಮಗೆ ತ್ರಾಸು ಕೊಡ್ತಾರೆ. ಊರಾಗಿನ ಭಕ್ತ ಬರುವುದು ನಿಮ್ಮ ಉದ್ಯೋಗವನ್ನು ಅವ್ರು ನೋಡಿದ್ರು ಅಂತಾರೆ, ನಿಮಗೆ ಘಾತ ಮಾಡ್ತಾ ಇದ್ದಾರೆ. ಅದನ್ನು ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ನಿಮಗೆ ದುಃಖ ಕೊಡೋದನ್ನು ನೋಡ್ಲಿಕ್ಕೆ ನನ್ನಿಂದ ಆಗೋದಿಲ್ಲ. ಆದ್ದರಿಂದ ನಾನು ಹೇಳೋದೇನು ಅಂತಂದ್ರೆ ನೀವು ಈಗಲೇ ಹೊರಟು ಹೋಗ್ಬಿರಿ ಅಂದಾಗ ಊರಾಗಿನ ಜನ ಬಂದರು. ಅವ್ರ ದೃಷ್ಟಿಗೆ ಬಂದ ಕೂಡಲೇ ಇವ್ರು ನೋಡಿದರು. ಸಿದ್ಧಾರ್ಥ ಹೇಳ್ದಂಗೆ ಆ ಭಕ್ತರು ಬಂದು ನಾನು ಏನಾರು ಮಾಡ್ತಿಲ್ಲಾರಂತ ಹೇಳಿ ಅವ್ರು ಗೌಪ್ಯವಾಗಿ ಹಿಂದೆ ನಿಂತು ಅವ್ರು ಏನೇನು ಮಾಡ್ತಾರೆ ನೋಡ್ತಾ ಇದ್ದಾರೆ. ಏನಾಯಿತು ಆಗ ಭಕ್ತ ಜನರು ಸಿದ್ಧರನ್ನು ನೋಡಿ ಅವ್ರೇನಂತಾರೆ, ಹೇ ಮಹಾಸ್ವಾಮಿ, ಕೃಪಾ ಮಾಡಿ ನೀವು ನಮ್ಮ ವಚನವನ್ನು ಶ್ರವಣ ಮಾಡಬೇಕು. ಇವತ್ತು ಕಾಳಮ್ಮನ ರಥೋತ್ಸವ ಮಾಡಬೇಕಂಥೇಳಿ ರಥದಲ್ಲಿ ಶೃಂಗರಿಸಿದಿ, ಊರೊಳಗೆ ಎಲ್ಲನೂ ಕಾಳಮ್ಮನ ಮೂರ್ತಿಯನ್ನು ಅಲಂಕರಿಸಿದಿ, ರಥದ ಮೇಲೆ ಸ್ಥಾಪಿಸಿದೀವಿ. ಆದರೂ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ರಥ ಅಲ್ಲಾಡಲಿಲ್ಲ. ಆದ್ದರಿಂದ ಈ ಒಬ್ಬ ಗೃಹಸ್ಥ ಅಂತ ನಮ್ಮ ಮಹಾತ್ಮರ ಸನ್ನಿಧಿ ವಿನಃ ಈ ರಥ ನಡೆಯುವುದಿಲ್ಲಪ್ಪ, ಮಹಾತ್ಮರ ಸನ್ನಿಧಿ ಬೇಕು ಅಂತಂದಾಗ ಅಂದಿದ್ದಾರೆ. ಅದಕ್ಕೆ ನೀವು ಸತ್ಯವಾಗಿ ಮಹಾತ್ಮರೇ ಇದ್ದೀರಲ್ಲ, ಅಲ್ಲಿ ತನಕ ಬರುವಂಥವ್ರಾಗಿರಿ ಅಂಥೇಳಿ ಉತ್ತಮವಾಗಿರ್ತಕ್ಕಂಥ ನಮ್ಮ ಮೇಲೆ ಕೃಪಾ ಮಾಡಿರಿ. ಅದನ್ನು ಕೇಳಿ ಆಯ್ತಪ್ಪ, ಪ್ರಾರಬ್ಧ ಹಿಂಗಿತ್ತಂದ್ರೆ ಆಗಲಿ ಅಂಥೇಳಿ, ಅದಕ್ಕೂ ಪ್ರಾರಬ್ಧನ, ಒಳ್ಳೆಯದಕ್ಕೂ ಪ್ರಾರಬ್ಧ, ಕೆಟ್ಟದಕ್ಕೂ ಪ್ರಾರಬ್ಧನ ಆಗಲಿ ಅಂಥೇಳಿ ಹೊರಟ್ರಲ್ಲ. ಅವರು ವಿಚಾರ ಮಾಡ್ತಾರೆ, ಯಾರು ಯುವನರು, ಅಲ್ಲ ಈ ಹುಚ್ಚಿಗೆ ಇವರು ಹಿಂಗೆ ಅಂತಾರಲ್ಲ, ನೋಡೋನು ಅದು ಏನಾರೇ ಮಾಡ್ತಾರೆ ಅಂಥೇಳಿ ನೋಡಬೇಕು ಅಂಥೇಳಿ ತಿಳ್ಕೊಂಡು ಆ ಯುವನರು ಕೂಡ ಅವ್ರ ಹಿಂದಿಂದ ಹೋಗ್ತಾ ಇದ್ದಾರೆ. ಸಿದ್ಧಾರ್ಥ ಕರ್ಕೊಂಡು ಬಂದು ಕಟ್ಟಿ ಮೇಲೆ ಕೊಂಡಿಸಿ ಅವ್ರಿಗೆ ಪಾದ ಪೂಜೆಯನ್ನು ಮಾಡಿದರು. ರಥದೊಳಗೆ ಕೊಂಡಿಸಲಿಲ್ಲ, ಅವ್ರನ್ನ ಸನ್ನಿಧಿ ಮಾತ್ರದಿಂದ ರಥ ಹೋಗ್ತೈತಿ ಅಂತ ಹೇಳ್ಯಾನಬ್ಬ. ಮತ್ತು ಪ್ರಯತ್ನ ಮಾಡಿದ್ರು ರಥ ಮುಂದೆ ಹೋಗಲಿಲ್ಲ. ಆ ಮನುಷ್ಯ ಬಂದು ಹೇಳ, ತಮ್ಮ ಹಂಗೆ ಸನ್ನಿಧಿ ಅಂದ್ರೆ ನೀವು ಸಿದ್ಧಾರ್ಥ ರಥ ಕೊಂಡಿಸ್ರಿ, ಅಂದ್ರೆ ರಥ ಹೋಗ್ತದೆ. ಆವಾಗ ಅವರು ಅಂದರು, ಸಿದ್ಧಾರ್ಥ ರಥದಾಗ ಕುಣಿಸೋದು ಕಾಳಮ್ಮ ಸಿಟ್ಟಾದ್ರೆ ಹೆಂಗೆ ಹಿಂಗೊಂದು ಅದಾವ್ರಿ. ಸಿದ್ಧಾರ್ಥ ಕುಣಿಸಿರ ಕಾಳಮ್ಮ ಸಿಟ್ಟಾಕಳ ಅಂದಾಗ ಅವ ಹೇಳ, ತಮ್ಮ ನನ್ನ ಕನಸಿನಾಗ ಕಾಳಮ್ಮನೇ ಬಂದು ಹೇಳಿದಾಳೆ, ಸಿದ್ಧಾರ್ಢಂತಂದು ನೀವು ರಥ ಕೊಂಡಿಸಿದ್ರೆ ಹೋಗ್ತದ, ಇದಕ್ಕ ಹೋಗೋದಿಲ್ಲ ಅಂತ ಹೇಳಿದ. ಆದ್ದರಿಂದ ಸಿದ್ಧಾರೂಢನ ಕೊಂಡಿಸ್ಬೇಕು ಆಗಲಿ ಅಂಥೇಳಿ ಆವಾಗ ಸಿದ್ಧಾರೂಢರನ್ನು ರಥದೊಳಗೆ ಕೊಂಡಿಸಿದರು.
ಏನು ನೂರಾರು ಮಂದಿ ಜಗ್ಗಿದ್ರು ಏಳಲಾರ್ದು ಎಳೆಯಲಾರ್ದ ತೀರ 4-8 ಮಂದಿನ ತೊಗೊಂಡು ಹೋಗ್ಲಕ್ಕೆ ಶುರು ಮಾಡ್ತು. ಆಶ್ಚರ್ಯ ಆಯ್ತು. ಈ ಯುವನರಿಗೆ ಆಶ್ಚರ್ಯ ಆಯ್ತು. ಇವು ದುಷ್ಟ ನೋಡಕ್ಕೆ ಹತ್ತಾರಲ್ಲ, ಅಲ್ಲಿ ಈ ಹುಚ್ಚ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವು ರಥನ ಕುಂತು ಕೂಡಲೇ ರಥ ತಾನೇ ಚಾಲು ಆಯ್ತಲ್ಲ. ಅರ್ಥ ಆಯ್ತು ಪರಿವರ್ತನೆ ಅಲ್ರಿ. ದುಷ್ಟರ ಪರಿವರ್ತನೆ, ಮಹಾತ್ಮರ ಆಚರಣೆಯಿಂದ ದುಷ್ಟರ ಪರಿವರ್ತನೆ ಆಗ್ತದೆ. ಆವಾಗ ಅವರೆಲ್ಲ ತೇರೇದ ಬಳಿಕ ಪುನಃ ಸಿದ್ಧರನ್ನು ಕರ್ಕೊಂಡು ಬಂದು ಮಠಕ್ಕೆ ಕಳಿಸ್ತಾ ಇದ್ದಾರೆ. ಮಠದೊಳಗೆ ಕುಂತಾಗ ಬಂದರು ಇವರು ಎಲ್ಲರೂ. ಯಾರು? 6 ಮಂದಿ. 6 ಮಂದಿ ಒಳಗದಾರು, 6 ಮಂದಿ ಹೊರಗಿಲ್ಲ. ಆ 6 ಮಂದಿ ಬಂದು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಯಪ್ಪ ನಾವು ತಪ್ಪು ಮಾಡಿದ್ವಿ, ಕ್ಷಮೆ ಮಾಡಿ. ಯಾಕೆ ಅಂತ ಕೇಳಿದ್ರೆ, ನಾವು ನಿನ್ನ ಹುಚ್ಚಂತ ತಿಳ್ಕೊಂಡು ಹೊಡೆದೀವಿ, ತಪ್ಪಾಯ್ತೀವಪ್ಪ, ಆದ್ದರಿಂದ ಕ್ಷಮ ಮಾಡಿರಿ ಅಂತಂದಾಗ ಸಿದ್ಧಾಡ್ರಿ ಅಂತಾರೆ. ಆಯ್ತು, ನಿಮಗೆ ಪಶ್ಚಾತ್ತಾಪ ಇಲ್ಲೋ ಆತಿಲ್ಲೋ, ಇದಕ್ಕೆ ಕ್ಷಮ ಆದಂಗೆ ಆಗ್ಯದ. ಇನ್ನು ಮ್ಯಾಲೆ ನೀವು ಈ ಮದ್ಯಪಾನಾದಿಗಳನ್ನು ಮಾಡಬೇಡ. ನಿಮ್ಮ ಧರ್ಮದಲ್ಲಿ ಹಂಗೈತಿ ಹಂಗೆ ನಮಾಜ್ ಮಾಡ್ಕೊತ ಹೋಗ್ರಿ, ನಿಮಗೆ ಶಾಂತಿ ಸಿಗ್ತದೆ ಅಂಥೇಳಿ ಅವ್ರನ್ನ ಸಮಾಧಾನ ಮಾಡಿದರು. ಆವಾಗ ಅವ್ರು ಅಂತಾರಲ್ಲ, ನಾವು ಸುಮ್ಮನೆ ನಿನಗೆ ತ್ರಾಸು ಕೊಟ್ಟಿವಲ್ಲಪ್ಪ, ನೀ ಇಷ್ಟು ದೊಡ್ಡಾದ್ರೆ ನಿನಗೆ ತ್ರಾಸು ಕೊಟ್ಟಿವಲ್ಲ ಅಂದಾಗ ಅಂತಾನೆ, ನೀ ತ್ರಾಸು ಕೊಟ್ಟಿಲ್ಲಪ್ಪ, ನನ್ನ ಪ್ರಾರಬ್ಧ ನಮಗೆ ತ್ರಾಸು ಕೊಟ್ಟದ. ಎಂಥ ಮಾತು ರೀ, ಎಂಥ ಮಾತು. ತ್ರಾಸು ನೀ ಕೊಟ್ಟಿಲ್ಲ, ಅದ್ರ ಪ್ರತಿಯೊಬ್ಬರಿಗೂ ಪ್ರಾರಬ್ಧ ಅವನು ಸಾಕತೈತಿ. ಸುಖವನ್ನು ಅದ ತಂದು ಕೊಡ್ತದ, ದುಃಖವನ್ನೇ. ಪ್ರಾರಬ್ಧ ಪಹಲೆ ರಚೆ ಪೀಚೆ ರಚೆ ಶರೀರ, ತುಳಸಿ ಚಿಂತಾ ಕ್ಯಾವ್ ಕರೆ, ಭಜರೆ ಶ್ರೀ ರಘುವೀರ್. ಅಲ್ಲ, ಮೊದಲು ಪ್ರಾರಬ್ಧ ತಯಾರಾಗಿ ಶರೀರ ಆಮೇಲೆ ತಯಾರಾಗ್ಯದ. ನೀವು ಮನೆ ಕಟ್ಟಬೇಕಾಗಿತ್ತಾರ ಪ್ಲ್ಯಾನ್ ಮೊದಲು ತಯಾರು ಮಾಡ್ತೀರಿ. ಅದಲ್ಲ, ಪ್ಲ್ಯಾನ್ ಮೊದಲು ತಯಾರು ಮಾಡಿ ಪ್ಲ್ಯಾನ್ ಪ್ರಕಾರವಾಗಿ ಮನೆ ಕಟ್ತೀರಿ. ಆಗ ಈ ಶರೀರ ರಚನೆ ಆಗೋಕ್ಕಿಂತಲೂ ಮೊದಲು ನಮ್ಮ ಕರ್ಮಕ್ಕನುಗುಣವಾಗಿ ಪ್ಲ್ಯಾನ್ ತಯಾರಾಗ್ಯದ. ಪ್ರಾರಬ್ಧ ಎಂಬ ಪ್ಲ್ಯಾನ್ ತಯಾರಾಗ್ಯದ. ಅದು ನಮಗೆ ಸುಖಕ್ಕೂ ಅದೇ ಕಾರಣ ಆಗ್ಯದ, ದುಃಖಕ್ಕೂ. ನಾವು ಹಂಗೆ ತಿಳಿ ದುಃಖ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಲ್ಲ, ಇವ್ರು ನಮಗೆ ಒಳ್ಳೆ ಸಹಾಯ ಮಾಡಿದರು. ನಿನ್ನ ಪ್ರಾರಬ್ಧದೊಳಗೆ ಐತದು ಸಹಾಯ ಮಾಡೋದು, ಮಾಡ್ಯಾರ ಅವ್ರು. ಇರು ಉಪಕಾರ ಏನು ಸ್ಮರಣೆ ಮಾಡೋದು ತಪ್ಪೇನಲ್ಲ. ಆದರೆ ದುಃಖವನ್ನು ಇನ್ನೊಬ್ಬರು ಕೊಟ್ಟರು ಅಂತ ನಾವೇನು ಅಂತೀವಲ್ಲ, ಇದು ಸಿದ್ಧಾರ್ಢ ನೋಡಿದ್ರೆ ಆಶ್ಚರ್ಯ. ಎಷ್ಟು ಸಹನೆ ರೀ, ಎಷ್ಟು ಸಹನೆ. ಜಗತ್ತಿನಲ್ಲಿ ಬಹಳ ಮಂದಿ ಮಹಾತ್ಮರಾಗಿ ಹೋಗಿದ್ದಾರೆ, ಆದರೆ ಸಿದ್ಧನಂಥ ಸಹನೆ ಇನ್ನೊಬ್ಬ ಜಗತ್ತಿನಾಗ ಇಲ್ಲ ಪುಣ್ಯಾತ್ಮರೇ. ಸಾಧ್ಯ ಇಲ್ಲದು. ಯಾರಿಗೆ ಸಾಧ್ಯದ ಹೇಳ್ರಿ, ಯಾರಿಗೆ ಸಾಧ್ಯದ ಹೇಳ್ರಿ? ಶಿವನೇ ಸಾಕ್ಷಾತ್ ನಮ್ಮೆಲ್ಲರ ಪುಣ್ಯಕ್ಕನುಗುಣವಾಗಿ ಸಿದ್ಧಾರೂಢನ ಅವತಾರ ಮಾಡೋಣ ಪುಣ್ಯಾತ್ಮರೇ. ಸಜ್ಜನರನ್ನೂ ಕಾಪಾಡಿದಾನ, ದುರ್ಜನರನ್ನು ಕಾಪಾಡಿದಾನ. ಅಂತಹ ಸಿದ್ಧಾರೂಢ ಕೃಪೆಯನ್ನು ನಾವು ನೀವೆಲ್ಲ ಪಡೆದುಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮಂಗಲ ಮಾಡೋಣ. ಸದ್ಗುರುನಾಥ್ ಮಹಾರಾಜ್.